ಮಹಾವಿಷ್ಣು ಗರುಡನನ್ನು ಏಕೆ ವಾಹನ ಮಾಡಿಕೊಂತಾರೆ? ಅವನು ಕೇವಲ ಒಂದು ಪಕ್ಷಿ ಅಲ್ಲ, ಅವನೊಂದು ಮಹಾನ್ ತತ್ವ. ನಮಸ್ಕಾರ ಸ್ನೇಹಿತರೆ. ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಸಂಕೇತಕ್ಕೂ ಆಳವಾದ ಅರ್ಥವಿದೆ. ಅದೇ ರೀತಿ ವಿಷ್ಣುವಿನ ವಾಹನ ಗರುಡ ಒಂದು ಪೌರಾಣಿಕ ಕಥೆಯಲ್ಲ, ಅದೊಂದು ಜೀವನದ ತತ್ವ. ಗರುಡ ಯಾರು? ಗರುಡ ಕಶ್ಯಪ ಮಹರ್ಷಿಯ ಮಗ ಮತ್ತು ಸರ್ಪಗಳ ಶತ್ರು. ಗರುಡನಿಗೆ ಸರ್ಪಗಳ ಮೇಲೆ ಯಾಕೆ ಅಷ್ಟು ಶತ್ರುತ್ವ? ಇದರ ಅರ್ಥ ಏನ್ ಗೊತ್ತಾ? ಸರ್ಪ ಅಂದರೆ ಅಹಂಕಾರ, ಆಸೆ, ಭಯ. ಗರುಡ ಅಂದ್ರೆ ಜ್ಞಾನ, ಶಕ್ತಿ, ಧೈರ್ಯ. ಜ್ಞಾನವಿದ್ದವನು ಅಹಂಕಾರವನ್ನು ಗೆಲ್ಲುತ್ತಾನೆ. ವಿಷ್ಣು ಏಕೆ ಗರುಡನನ್ನು ವಾಹನವಾಗಿ ಆಯ್ಕೆ ಮಾಡ್ಕೊಂತಾರೆ? ವಿಷ್ಣು ಲೋಕ ಸಂರಕ್ಷಕ. ಗರುಡ ಅಂದ್ರೆ ವೇಗ ಮತ್ತು ಎಚ್ಚರಿಕೆ. ಇದರ ಅರ್ಥ ಧರ್ಮ ರಕ್ಷಿಸಲು ಜ್ಞಾನ, ವೇಗ ಮತ್ತು ಶಕ್ತಿ ಬೇಕು. ಅದಕ್ಕೆ ಮಹಾವಿಷ್ಣು ಗರುಡನ ಮೇಲೆ ಕುಳಿತುಕೊಂಡು ಅಧರ್ಮದ ವಿರುದ್ಧ ತಕ್ಷಣ ಕ್ರಮ ತೆಗೆದುಕೊಳ್ಳುತ್ತಾರೆ. ವೈಜ್ಞಾನಿಕ ಮತ್ತು ಆತ್ಮೀಯ ಅರ್ಥ. ಗರುಡನ ರೆಕ್ಕೆಗಳು ಮಾನವನ ಚಿಂತನೆ ಮತ್ತು ಬುದ್ಧಿ. ವಿಷ್ಣು ಕುಳಿತಿದ್ದಾನೆ ಅಂದರೆ ಬುದ್ಧಿಯ ಮೇಲೆ ಭಗವಂತನ ನಿಯಂತ್ರಣ. ಇದರ ಅರ್ಥ ಏನೆಂದರೆ ನಿಮ್ಮ ಬುದ್ಧಿ ಧರ್ಮದ ಹಾದಿಯಲ್ಲಿ ಇದ್ದರೆ ಭಗವಂತನೇ ನಿಮ್ಮನ್ನು ನಡೆಸುತ್ತಾರೆ. ಗರುಡನ ಪೂಜೆ ಮಾಡಿದರೆ ಏನು ಫಲ? ಭಯ ನಿವಾರಣೆ, ರೋಗ ನಿವಾರಣೆ, ಶತ್ರು ನಿವಾರಣೆ, ಮನಸ್ಸಿಗೆ ಧೈರ್ಯ. ಗರುಡ ವಾಹನ ನಮಗೆ ಹೇಳುವ ಪಾಠವೇನೆಂದರೆ ಒಳ್ಳೆಯ ಬುದ್ಧಿ ಇದ್ದರೆ ಭಗವಂತನೇ ನಿಮ್ಮ ಜೊತೆಯಲ್ಲಿರುತ್ತಾನೆ ಎಂದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.